ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಕಲ್ಯಾಣ ಕರ್ನಾಟಕ ಸರ್ಕಾರಿ ಶಾಲೆಗಳ ಹತ್ಯೆಗೆ KKRDB ನಿಧಿ ದುರ್ಬಳಕೆ. ರಾಜ್ಯ ಸರ್ಕಾರದ ಘೋರ ವಂಚನೆ ಮಾಡುತ್ತಿದ್ದು, ನಮ್ಮೂರ ಶಾಲೆ ಉಳಿಸಿ ಕಲ್ಯಾಣ ಕರ್ನಾಟಕ ವಲಯ ಮಟ್ಟದ ಸಮಾವೇಶ ಮಾರ್ಚ್ 14ರಂದು ಡಾಕ್ಟರ್ SM ಪಂಡಿತ್ ರಂಗಮಂದಿರದವರೆಗೆ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು AIDOS ಮುಖಂಡರಾದ ತುಳಜಾರಾಮ್ ಹಾಗೂ ಅಭಯ ದಿವಾಕರ್ ಅವರು ಮಾತನಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಹಿಂದುಳಿದ ವರ್ಗಗಳ ಮತ್ತು ಪ್ರದೇಶದ ಅಭಿವೃದ್ಧಿಗಾಗಿ ಮೀಸಲಾಗಿರುವುದು KKRDB ಹಣವನ್ನು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಬಳಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಬಡಜನರ ಶಿಕ್ಷಣದ ಕನಸನ್ನು ಧ್ವಂಸ ಮಾಡಲು ಮುಂದಾಗಿದೆ. ಒಂದು KPS ಮ್ಯಾಗ್ನೆಟ್ ಶಾಲೆಯ ಸ್ಥಾಪನೆ ಮಾಡುವ ಮೂಲಕ ಕನಿಷ್ಠ 10 ನಮ್ಮೂರ ಸರ್ಕಾರಿ ಶಾಲೆಗಳನ್ನೇ ಬುಡ ಸಮೇತ ಕಿತ್ತೊಗೆಯುವ ಷಡ್ಯಂತ್ರ ರೂಪಿಸಲಾಗಿದೆ. ಮೇಲ್ನೋಟಕ್ಕೆ KPS ಶಾಲೆಗಳು ಗುಣಮಟ್ಟದ ಶಿಕ್ಷಣದ ಹೆಸರಲ್ಲಿ ಬರುತ್ತಿವೆ. ಆದರೆ 15 ಅಕ್ಟೋಬರ್ 2025ರ ಸರ್ಕಾರಿ ಆದೇಶವೇ ಇದರ ಹಿಂದಿನ ಕ್ರೂರ ಸತ್ಯವನ್ನು ಬಯಲು ಮಾಡುತ್ತದೆ. ಪ್ರತಿ ಗ್ರಾಮ ಪಂಚಾಯಿತಿ ಒಂದು KPS ಶಾಲೆ ಸ್ಥಾಪಿಸಿ ಸುತ್ತಮುತ್ತಲಿನ 3-5 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳನ್ನು ಅಂದರೆ 8ರಿಂದ 10 ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದು ಸ್ಪಷ್ಟ ಉದ್ದೇಶವಾಗಿದೆ. ಬಡವರ ಹಣದಲ್ಲೇ ಬಡವರ ಶಾಲೆ ಮುಚ್ಚುವ ದುರಂತ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 14ರಂದು ಕಲಬುರಗಿಯ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಕಾರ್ಯದರ್ಶಿಗಳು ಹೇಳಿದಂಗೆ ಈ ಒಂದು ಪತ್ರಿಕೆಗೋಷ್ಠಿಯ ಮುಖ್ಯ ಉದ್ದೇಶನೇ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. AIDS ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇಡೀ ರಾಜ್ಯಾದ್ಯಂತ ಒಂದು ಭಾಳ ದೊಡ್ಡ ಹೋರಾಟ ನಡೆಸ್ತಿದೆ ಕಳೆದ 6-7 ತಿಂಗಳಿಂದ. ನಿಮಗೆಲ್ಲ ಆಲ್ರೆಡಿ ತಿಳಿದಂತಾನೆ ಇವತ್ತೇನು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇವತ್ತು KPS ಮ್ಯಾಗ್ನೆಟ್ ಶಾಲೆಗಳಂತೇಳಿ ಇಡೀ ರಾಜ್ಯದಲ್ಲಿ 6,000 ಸರ್ಕಾರಿ ಶಾಲೆಗಳನ್ನು ಕೊಡ್ತೀವಿ, ಅದ್ರ ಜವಾಬ್ದಾರಿ ಮಾತ್ರ ನಾವು ತೊಗೊಳ್ತೀವಿ ಅಂತ ಹೇಳಿ ಇನ್ನು ಮುಂದೆ ಪಂಚಾಯಿತಿಗೆ ಒಂದು ಶಾಲೆಗಳು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಸುತ್ತಮುತ್ತ 3ರಿಂದ 5 ಕಿಲೋಮೀಟರ್ ಒಳಗಡೆ ಬರುವಂಥ ಎಲ್ಲ ಶಾಲೆಗಳನ್ನ ಅವರು ವಿಲೀನ ಮಾಡ್ತೀವಿ, ವಿಲೀನ ಅಂದರೆ ಮರ್ಜ್ ಮಾಡ್ತೀವಿ, ಬಂದ್ ಮಾಡ್ತೀವಿ ಅಂತ ಹೇಳಿ ಅವರು 40,000 ಸರ್ಕಾರಿ ಶಾಲೆಗಳನ್ನ ಇವತ್ತು ಇಡೀ ರಾಜ್ಯದಲ್ಲಿ ಬಂದ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ಆಲ್ರೆಡಿ ಇವತ್ತು ಚನ್ನಪಟ್ಟಣದಲ್ಲೂ ಕೂಡ ಫಸ್ಟಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದರು, ಅಲ್ಲಿಯೂ ಕೂಡ ಭಾಳ ದೊಡ್ಡ ಹೋರಾಟ ಆದಮೇಲೆ ಅದು ವಾಪಸ್ ಆಯಿತು. ಸೊ ಇಲ್ಲಿ ನಮ್ಮ ಭಾಗದಲ್ಲಿ ಅದರಲ್ಲಿ ಈ ಒಂದು ನೀತಿಯ ಮೊದಲನೇ ಒಂದು ಭಾಗದಲ್ಲಿ ಅವರು ಇವತ್ತು ಇಡೀ ರಾಜ್ಯದಲ್ಲಿ 800 KPS ಶಾಲೆಗಳನ್ನ ಇವತ್ತು ಸ್ಟಾರ್ಟ್ ಮಾಡ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 300 KPS ಶಾಲೆಗಳನ್ನವರು ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ನಿಮಗೆಲ್ಲ ಆಲ್ರೆಡಿ ತಿಳಿದಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಬಂದು ಶಂಕುಸ್ಥಾಪನೆಯನ್ನು ಕೂಡ ಮಾಡಿ ಹೋಗಿದ್ದಾರೆ. ಸೊ ಅಲ್ಲಿ ನಾವುಗಳು ಇದನ್ನು ಯಾಕೆ ವಿರೋಧಿಸ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಇಡೀ ಶಿಕ್ಷಣ ಇವತ್ತು ಬಡವರಿಂದ ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ. ಸೊ ಅಲ್ಲಿ ಇನ್ನು ಮುಂದೆ ಹಳ್ಳಿಗಳಲ್ಲಿರುವಂಥ ಶಾಲೆಗಳನ್ನ ಇವತ್ತು ಅವರು ಬಂದ್ ಮಾಡೋಕ್ಕೆ ಹೊರಟಿದ್ದಾರೆ. ಪಂಚಾಯತಿಗೆ ಬಂದು ಇವತ್ತು ಓದಬೇಕು, ಯಾವ ಊರಲ್ಲಿ ಪಂಚಾಯತಿ ಇದೆ ಆ ಊರಲ್ಲಿ ಬಂದು ಮಕ್ಕಳು ಇವತ್ತು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ದೂರದಿಂದ ಬಂದು ಓದಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಿರೋದು ನಾವುಗಳು ಎಲ್ಲ ಹಳ್ಳಿಗಳಿಗೂ ಕೂಡ ಬಸ್ ಸೌಲಭ್ಯ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಆ ಬಸ್ ಸೌಲಭ್ಯದ ಖರ್ಚು ವೆಚ್ಚ ಹೆಂಗೆ, ಆಮೇಲೆ ಆ KPS ಶಾಲೆಗಳು ಯಾರು ನಡೆಸ್ಕೊಂಡು ಹೋಗ್ತಾರೆ ಇದು ಕೇಳಿದಾಗೆ ಅವರೊಂದು ಸರ್ಕ್ಯುಲರ್ನ ಹೊರಡಿಸಿದ್ದಾರೆ ಅಕ್ಟೋಬರಲ್ಲಿ. ಅದರಲ್ಲಿ ಕ್ಲಿಯರ್ ಆಗಿದೆ ಆ ಶಾಲೆಯ ಎಲ್ಲ ಖರ್ಚು ವೆಚ್ಚಗಳನ್ನ ಆ ಶಾಲೆ SDMCನೇ ಅದರ ಮೂಲ ಸೋರ್ಸ್ಗಳನ್ನ ಹುಡುಕ್ಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಬಸ್ಸಿಗೂ ಕೂಡ ಆ ಪೇರೆಂಟ್ಸೇ ದುಡ್ಡು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಇದು ಅದರ ಮುಖ್ಯ ಉದ್ದೇಶ. ಜೊತೆಗೆ ಅವ್ರು ಹೇಳ್ತಿರೋದು ಇನ್ನು ಮುಂದೆ LKG to PUC ಒಂದ್ಸಲ ಅಡ್ಮಿಷನ್ ಮಾಡಿದ್ರೆ ಮುಗೀತು, ನಾವು 1ನೇಯಿಂದನೇ ಕಂಪ್ಯೂಟರ್ ಕಲಿಸ್ತೀವಿ, ಇಂಗ್ಲೀಷ್ ಮೀಡಿಯಂ ಕಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ 6th ಸ್ಕಿಲ್ ಎಜುಕೇಷನ್ ಕೊಡ್ತೀವಿ ಅಂತೇಳಿ ಈ ಪಾಲಿಸಿ ತೊಗೊಂಬರ್ತಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು 300 KPS ಶಾಲೆಗಳನ್ನ ಏನು ಸ್ಟಾರ್ಟ್ ಮಾಡ್ತಿದ್ದಾರೆ, ಇದಕ್ಕೆ ಈ ಭಾಗದಲ್ಲಿ ಇರುವಂಥ ಈ ಭಾಗದ ಅಭಿವೃದ್ಧಿಗಾಗಿರುವಂಥ KKRDB ಫಂಡ್ಸ್ನ ಯೂಸ್ ಮಾಡ್ತಿದ್ದಾರೆ. ಈ ಭಾಗದ ಜನಗಳ ದುರ್ಭಾಗ್ಯ ಹೆಂಗಿದೆ ಅವರು ಅಂತಂದರೆ ಈ ಭಾಗದಲ್ಲಿ ಶಾಲೆಗಳು ಕಳ್ಕೋಬೇಕು, ಜೊತೆಗೆ ಜನಗಳೇನಿವತ್ತು ತಮ್ಮ ತೆರಿಗೆಯಿಂದ ಈ ಭಾಗದ ಏನು ಅಭಿವೃದ್ಧಿಗಿರುವಂಥ ದುಡ್ಡು ಕೂಡ ಕಳ್ಕೊಳ್ತಿದ್ದಾರೆ ಈ ಭಾಗದ ಜನಗಳು. ಇದು ಇವತ್ತು ಪರಿಸ್ಥಿತಿ. ಸೊ ಇದನ್ನು ನಾವು ಇವತ್ತು ವಿರೋಧಿಸ್ಬಿಟ್ಟು ಮಾರ್ಚ್ 14ನೇ ತಾರೀಕು ಇಲ್ಲೇ ಕನ್ನಡ ಇದನ್ನು ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ 7 ಜಿಲ್ಲೆಗಳು ಸೇರಿಬಿಟ್ಟು ನಾವು ಭಾಳ ದೊಡ್ಡ ಹೋರಾಟ ನಡೀತಿದೆ. ಈ ಒಂದು ಸಮಾವೇಶಕ್ಕೆ ರಾಜ್ಯದ ಅಂದರೆ 7 ಜಿಲ್ಲೆಗಳ ರೈತರು, ಕಾರ್ಮಿಕರು, ಪೋಷಕರು, ಸಾವಿರಾರು ಜನ ಈ ಸಮಾವೇಶಕ್ಕೆ ಸೇರ್ತಿದ್ದಾರೆ.
ಕೊಪ್ಪಳದ ಹಿರಿಯ ಸಾಹಿತಿಗಳಿದ್ದಾರೆ, ಶ್ರೀ ಅಲಂಪ್ರಭು ಬೆಟ್ಟದೂರು ಸರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ಡಾಕ್ಟರ್ DG ಸಾಗರ್ ಸರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಕರ್ನಾಟಕ ರಾಜ್ಯ ಗೌರವಾಧ್ಯಕ್ಷರು ಇವರು ರಾಜ್ಯ ರೈತ ಸಂಘ KRRS ಅಂತೇಳಿ ಅದರದ್ದು ಶ್ರೀ ಚಾಮರಸ್ ಸರ್ ಮಾಲಿಪಾಟೀಲ್ ಸರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಶ್ರೀ ಬಡಗಲ್ಪುರ್ ನಾಗೇಂದ್ರ ಸರ್ ಅವರು ಇವರು ಕರ್ನಾಟಕ ರಾಜ್ಯ ಅಧ್ಯಕ್ಷರು ರಾಜ್ಯ ರೈತ ಸಂಘದ್ದು, ಅವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಳಗದ್ದು ಶ್ರೀ ಅರ್ಜುನ್ ಭದ್ರೆ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಸಂಸ್ಥಾಪಕರು ಶ್ರೀ ರಾಘವೇಂದ್ರ ಕುಷ್ಟಗಿ ಸರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಶ್ರೀ ಅಜ್ಮೂರ್ ನಂದಾಪುರ್ ಸರ್ ಇವರು ಪ್ರಗತಿಪರ ಚಿಂತಕರು ಮತ್ತು ಸಾಹಿತಿಗಳು ಕೊಪ್ಪಳದವರು, ಇವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ರಿಜಿಸ್ಟ್ರು ಕುಲಪತಿಗಳು ಡಾಕ್ಟರ್ ರಮೇಶ್ ಲನನ್ಕರ್ ಸರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಪ್ರೊಫೆಸರ್ ಕಿರಣ್ ಗಾಜನೂರ್ ಸರ್ CUK ಪ್ರೊಫೆಸರ್ ಅವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ರಾಯಚೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಚಂದ್ರಗಿರೀಶ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಭಾಷಣಕಾರರಾಗಿ AIDS ರಾಜ್ಯ ಅಧ್ಯಕ್ಷರು ಅಶ್ವಿನಿ KS ಅಂತೇಳಿ ಬರ್ತಾ ಇದ್ದಾರೆ. ಆಮೇಲೆ ಕಾರ್ಮಿಕ ಸಂಘಟನೆ AIUTUC ಶ್ರೀ ಸೋಮಶೇಖರ್ ಯಾದಗಿರಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಭಗವಾನ್ ರೆಡ್ಡಿ ಅಂತೇಳಿ ಇವರು AIKKMS ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳು. ಆಮೇಲೆ AIMSS ಮಹಿಳಾ ಸಂಘಟನೆಯ ರಾಜ್ಯ ಅಧ್ಯಕ್ಷರು MN ಮಂಜುಳಾ ಅಂತೇಳಿ ಬರ್ತಾ ಇದ್ದಾರೆ. ಆಮೇಲೆ ಯುವಜನ ಸಂಘಟನೆ AIDYO ರಾಜ್ಯ ಅಧ್ಯಕ್ಷರು ಶ್ರೀ ಶರಣಪ್ಪ ಉದ್ಬಾಳ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಪ್ರಾಸ್ತಾವಿಕವಾಗಿ AIDS ರಾಜ್ಯ ಖಜಾಂಚಿಗಳು ಸುಭಾಷ್ BJ ಅವರು ಬರ್ತಾ ಇದ್ದಾರೆ. ಆಮೇಲೆ ಅಧ್ಯಕ್ಷತೆಯನ್ನ ಅಭಯ ದಿವಾಕರ್ ರಾಜ್ಯ ಉಪಾಧ್ಯಕ್ಷರು ಇವರು ವಹಿಸ್ಕೊಳ್ತಾ ಇದ್ದಾರೆ. ಇಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಭಯ ದಿವಾಕರ್ ಅವರು ಮಾತನಾಡಿ KKRDB ಹಣವನ್ನು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಉಪಯೋಗ ಮಾಡ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. KKRDB ದುಡ್ಡು ಕೈ ಹಾಕಿದ್ದಾರೆ ಸರ್. ಇದು ಬಹಳ ದುಃಖ ಬರುತ್ತೆ ಸರ್ ನಮಗೆ. ನಮ್ಮ ಹಣ, ನಮ್ಮ ಟ್ಯಾಕ್ಸಿನ ಹಣನ ನಮ್ಮ ಜನರ ಡೆವಲಪ್ಮೆಂಟಿಗೆ ಬೇಕು, ಇಲ್ಲಿ ಇಂಡಸ್ಟ್ರಿ ಓಪನ್ ಮಾಡೋದಕ್ಕೂ ರೋಡ್ಗೋ ಇನ್ಯಾವುದಕ್ಕೋ ಬಳಸೋದು ಬಿಟ್ಬಿಟ್ಟು ಶಾಲೆ ಮುಚ್ಚಂತ ಪಾಲಿಸಿ KPS ಪಾಲಿಸಿ. ಅಂತ ಪಾಲಿಸಿಗೆ ನಮ್ಮ ಹಣನ ಬಳಸ್ಕೊತಾರಲ್ಲ ಸರ್, ನಮ್ಮ ಜನ ಕೂಲಿ ಕಾರ್ಮಿಕರು ರೈತರು ಕೊಟ್ಟಿರೋಂಥ ಹಣನ ಇದನ್ನ ಬಳಸ್ಕೊತಾ ಇದಾರಂತ ಅಂದ್ರೆ ಇದಕ್ಕಿಂತಲೂ ಕ್ರಿಮಿನಲ್ ಆಕ್ಟ್ ಇನ್ಯಾವುದೂ ಇಲ್ಲ ಸರ್. ಇದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಅದೇನು ಅಂತ ಕೂಸೇ ಇಲ್ಲ ಅಂತಂದ್ರೆ ಹಾಲು ಕುಡಿಸೋ ಅವಶ್ಯಕತೆನೇ ಇಲ್ವಲ್ಲ. ಶಿಕ್ಷಣಕ್ಕೆ ಇಟ್ಟಿರ್ತಕ್ಕಂಥ ಸಂಪೂರ್ಣ ಹಾಲು ಕುಡಿಸೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಎಲ್ಲಾ ಕೂಸುಗಳನ್ನ ಸಾಯಿಸ್ಬಿಡ್ತಾ ಇದ್ದಾರೆ. ಉಳಿಸೋದು ಮಾತ್ರ KPS. ನಾಳೆ ಆ KPS ಪ್ರೈವೇಟ್ ಕೊಟ್ಬಿಟ್ರೆ ಮುಗೀತು, ತಮ್ಮ ಜವಾಬ್ದಾರಿ ಏನೂ ಇಲ್ಲ ಸರ್. ಅಮೆರಿಕನ್ ಮಾಡೆಲ್ ಸರ್ ಇದು. ಅಮೆರಿಕಾನಲ್ಲಿ ಇಂಪ್ಲಿಮೆಂಟ್ ಆಗಿ ಫೇಲ್ ಆಗಿರೋ ಮಾಡೆಲ್ ಇದು. ಮ್ಯಾಗ್ನೆಟ್ ಪಾಲಿಸಿ ಅಮೆರಿಕಾನಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಚೈನಾನಲ್ಲಿ ಇಂಪ್ಲಿಮೆಂಟ್ ಆಗಿ ಮತ್ತೆ ವಾಪಸ್ ತಗೊಂಡಿದ್ದಾರೆ. ಹಲವಾರು ಕಡೆ ಇಂಪ್ಲಿಮೆಂಟ್ ಆಗಿ ವಾಪಸ್. ಹಾ ಸರ್, ಅಕ್ಟೋಬರ್ 15ನೇ ತಾರೀಕು ಆದೇಶ ಇದೆಯಲ್ಲ ಸರ್, ನಡವಳಿಗಳು ಅದರಲ್ಲಿದೆ ಸರ್ ಮೆನ್ಷನ್. ನಮ್ಮವ್ರ ಹತ್ರ ಕಾಪಿ ಇದೆ. ಹಾ ಸರ್, ಶಾಲೆ ನಿರ್ವಹಣೆಯನ್ನು ಹೊರಗುತ್ತಿಗೆ ಕೊಡಲಾಗುವುದು ಅಂತ ಸ್ಪಷ್ಟವಾಗಿದೆ. ಕೊಡ್ತೀವಿ ಸರ್ ನಾವು, ಸರ್ಕ್ಯುಲರ್ ನಮ್ಮ ಹತ್ರ ಇದೆ. ಆಮೇಲೆ ಇವನ್ ಇದು ಬಸ್ ಫೆಸಿಲಿಟಿ ಸರ್, ಬಸ್ ಫೆಸಿಲಿಟಿದು ಗೌರ್ಮೆಂಟ್ ಸರ್ಕ್ಯುಲರ್ಸ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಶ್ರೀ ಯದುನಂದನ ಟ್ರಾವೆಲ್ಸ್ ಭಗೀರಥ ನಗರ 25 ವಾರ್ಡ್ನೆ ಅಂತ ಚಾಮರಾಜನಗರ ಬೆಂಗಳೂರು ಸಂಸ್ಥೆಯೊಂದಿಗೆ ಬಸ್ ಸೌಲಭ್ಯ ಒದಗಿಸಲಾಗುವುದು. ಇವರಿಗೆ ಸರ್ಕಾರಿ ಬಸ್ ಕೊಡಕ್ಕೂ ಅರ್ಹತೆ ಇಲ್ಲ ಸರ್, KPS ಮಾಡ್ತಾರಂತೆ. ಪ್ರೈವೇಟ್ ಬಸ್ ಟ್ರಾವೆಲ್ಸ್ನವ್ರನ್ನ ಇಟ್ಕೊಂಡು ಬಸ್ ಸರ್ವಿಸ್ ಕೊಡ್ತಾರಂತೆ. ಏನ್ ಮಾಡ್ತಾರೆ ಸರ್, ನಾಳೆ ಬಸ್ ಟ್ರಾವೆಲ್ಸ್ನವರಿಗೆ ದುಡ್ಡು ಬಂದಿಲ್ಲ ಅಂತೇಳಿ ಆ ಬಸ್ ಟ್ರಾವೆಲ್ಸ್ನವ್ರ ಮಕ್ಕಳನ್ನೆಲ್ಲ ಇಳಿಸಿ ಹಂಗೆ ಮುಂದಕ್ಕೆ ಹೋಗ್ತಾನೆ. ಎಲ್ಲಿದೆ ಇವ್ರ ಹತ್ರ ಪಠ್ಯಕ್ರಮ? ಏನೂ ಇಲ್ಲ ಸರ್. ಸುಮ್ಮನೆ ಏಕಾಏಕಿ ಒಂದಿನ ತಗೊಂಬಂದು ಬ್ಯಾಂಕಿಂದ ಲೋನ್ ಬರ್ತಾ ಇದೆ, ಲೋನ್ನವ್ರು ಇಷ್ಟು ಕಂಡೀಷನ್ ಆಗಿ ಕೊಟ್ಟಿದ್ದಾರೆ, ಇಂಪ್ಲಿಮೆಂಟ್ ಮಾಡ್ಬೇಕು, ಇಷ್ಟೇ ಮಾಡ್ತಾರೆ. ಅವರು ದುಡ್ಡು ಅಲ್ಲಿಂದನೇ ಬರ್ಬೇಕಂತಿದೆ ಸರ್. 300 ಶಾಲೆಗಳಿಗೆ KKR